ಇವರು ಗೋವಿಂದಾಚಾರ್ಯ ಅವರು ಹೇಳ್ತಿದ್ರು ವಾಜಪೇಯಿಯವರು ಬರೀ ನಮ್ಮ ಮುಕುಟ ಅಂತ. ಈಗ ಮುಕುಟ ಎಲ್ಲ ಹೋಗ್ಬಿಟ್ಟಿದೆ. ಓಪನ್ನಾಗಿ ಅಸಾಲ್ಟ್ ಮಾಡುವಂಥ ಕಾನೂನುಗಳು ಇದು. ಅದನ್ನೇ ರೈತರಿಗೆ ಕೊಟ್ಟಿರೋ ನಾವು ಗಿಫ್ಟ್ ಅಂತ ಹೇಳುವಂಥದ್ದು. ಅದು ಯಾರನ್ನು ಕೇಳಿ ಕೊಟ್ಟರು ಏನು ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆ. ನಮ್ಮ ಭಾರತದಲ್ಲಿ ಒಬ್ಬರು ಭಾಳ ದೊಡ್ಡ ಸಮಾಜಶಾಸ್ತ್ರಜ್ಞರಿದ್ದಾರೆ, ಆ್ಯಂಡ್ರೂ ಬೆಟೇಲ್ ಅಂಥೇಳಿ. ಅವರು ಪ್ರೊಫೆಸರ್ ಎಮ್ ಎನ್ ಶ್ರೀನಿವಾಸ್ ಅವರ ಶಿಷ್ಯ, ಒಳ್ಳೆ ಸಮಾಜಶಾಸ್ತ್ರಜ್ಞ. ಅವರು ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಅವರು ಯಾವುದಾದ್ರೂ ಒಂದು ಊರಿಗೆ ಹೋಗಿ ಆ ಊರಿನಲ್ಲಿ ಆಗು ಹೋಗುಗಳನ್ನು ಅಲ್ಲೇ ಇದ್ದು ಗಮನಿಸಿ ಸಮಾಜಶಾಸ್ತ್ರವನ್ನು ಬರೀತಾರೆ. ಸಮಾಜದ ಕೊಂಡಿಗಳು ಹೇಗಿದ್ದಾವೆ, ಅಲ್ಲಿ ಜಾತಿ, ಕೃಷಿ ಪದ್ಧತಿಗಳು, ಸಂಘರ್ಷ ಎಲ್ಲ ಹೇಗಿದೆ ಅಂಥೇಳಿ ಅಲ್ಲೇ ಇದ್ದು ಪುಸ್ತಕವನ್ನು ಬರೆಯುವಂಥದ್ದು. ಅದನ್ನು ಇಂಗ್ಲೀಷ್ನಲ್ಲಿ ಪಾರ್ಟಿಸಿಪೆಂಟ್ ಅಬ್ಸರ್ವೇಷನ್ ಅಂತಾರೆ. ಅಂದರೆ ಅಲ್ಲೇ ಇದ್ದು ತಾನೂ ಕೆಲಸ ಮಾಡಿಕೊಂಡು ಗಮನಿಸ್ಕೊಂಡು ಸಮಾಜದಲ್ಲಿ ಆಗು ಹೋಗುಗಳು ಹೇಗಿದೆ ಅಂತ ಬರೆಯೋದನ್ನು, ಆ ರೀತಿಯಾದ ಒಂದು ಸಮಾಜಶಾಸ್ತ್ರ. ಅವರು ಮಧುರೆಯಲ್ಲಿ ಅಲ್ಲಿ ಒಂದು ಊರಿಗೆ ಹೋಗಿ ಆ ಊರಿನ ಭಾಳ ಹಿರಿಯ ಬ್ರಾಹ್ಮಣ ಕುಟುಂಬದಲ್ಲಿ ವಾಸ ಆಗಿದ್ದು ಆ ಊರಿನ ಆಗು ಹೋಗುಗಳನ್ನೆಲ್ಲ ಗಮನಿಸಿ ಬರಿತಾ ಇರ್ತಾರೆ. ಸ್ವಲ್ಪ ದಿವಸ ಆದಮೇಲೆ ಆ್ಯಂಡ್ರೂ ಬೆಟೆಲ್ ಹೇಳ್ತಾರೆ, ಸ್ವಾಮಿ ನಾನು ಇನ್ಮೇಲೆ ಸ್ವಲ್ಪ ದಿವಸ ಇನ್ನೊಂದು ತಿಂಗಳು ಆ ದಲಿತಿಕೇರಿಯಲ್ಲಿ ಹೋಗಿರ್ತೀನಿ, ಅಲ್ಲಿ ಇದ್ದು ನಾನು ಗಮನಿಸಬೇಕು ಹೇಗಿದೆ ಅಂಥೇಳಿ. ಆಗ ಆ್ಯಂಡ್ರೂ ಕೇಳ್ತಾ ಇದೆಯಲ್ಲ, ಹಾಂ, ಆಗ ಆ ಊರಿನ ಬ್ರಾಹ್ಮಣರು ಏನು ಹೇಳ್ತಾರೆ, ಅಲ್ಲಪ್ಪ ಅವನ್ನೇನು ಕೇಳ್ತೀಯ, ಅವನಿಗೇನು ಗೊತ್ತು, ಅವನ ಬಗ್ಗೆ ನನ್ನ ಹತ್ರ ಕೇಳು, ಈ ಊರಿನ ಬಗ್ಗೆ ಅವನ ಬಗ್ಗೆ ನನ್ನ ಹತ್ರ ಕೇಳು ಹೇಳ್ತೀನಿ ಅಂತ. ಈ ವಾದ ಇದೆಯಲ್ಲ, ಅವನಿಗೇನು ಗೊತ್ತು ಅವನ ಬಗ್ಗೆ ನನ್ನ ಹತ್ರ ಕೇಳು. ಇದು ಜಾನುವಾರು ಹತ್ಯೆ ಏನು ಮರಣ ಶಾಸನ ಅಂತ ನಾವೇನು ಹೇಳ್ತಿದ್ದೀವಿ, ರೈತರಿಗೆ ಸಂಬಂಧಪಟ್ಟ ವಿಚಾರನ ರೈತರ ಹತ್ರ ಕೇಳದೆ ಅವನ ಕೃಷಿಗೆ ಏನಾಗ್ತದೆ, ಅವನ ಆರ್ಥಿಕ ಹೊರೆ ಏನಾಗ್ತದೆ ಅಂತ ರೈತನ ಹತ್ರ ಕೇಳದೆ ರೈತನ ವಿಚಾರನ ಇವರೇ ಡಿಸೈಡ್ ಮಾಡೋದು. ಅಂದರೆ ಈಗ ಮಧುರೆ ಬ್ರಾಹ್ಮಣ ಹೇಳಿದ್ನಲ್ಲ, ಅವನಿಗೇನು ಗೊತ್ತು ಅವನ ಬಗ್ಗೆ ನನ್ನ ಹತ್ರ ಕೇಳು ಅಂತ. ಇದಾಗಿರ್ತಕ್ಕಂಥದ್ದು. ನಿಮ್ಮ ವಿಷಯಗಳನ್ನು ಇವರು ಹೇಗೆ ನಿರ್ಧಾರ ತಗೊಳ್ತಾರೆ ಅಂತ ಹೇಳ್ತಕ್ಕಂಥದ್ದು ನಿಮಗೆ ಆಶ್ಚರ್ಯ ಆಗ್ಬೋದು. ಒಂದು 2-3 ಮಾತುಗಳನ್ನ ಹೇಳ್ತಾನೆ ನೋಡಿ. ಈ ಹಸು ಅಂತಕ್ಕಂಥದ್ದು ಇದರ ಪ್ರಯೋಜನ ಎರಡೇ. ಇದರಿಂದ ಹಾಲು ಬರ್ತದೆ, ಮಾಂಸ ಬರ್ತದೆ. ಈ ಪ್ರಾಣಿಯನ್ನು ನಾವು ದೇಶದ ಸಿಂಬಲ್ ಅಂತ ಹೇಳುವಂಥವರು ಹೇಡಿಗಳು. ಈ ಪಾಪದ ಪ್ರಾಣಿಯ ದೇಹದೊಳಗೆ 33 ಕೋಟಿಯ ದೇವರನ್ನು ತುರುಕಿದವರಿಗೆ ಅದು ಎಂಥ ಶಾಪ ಕಾಡ್ತದೆ ಅಂದರೆ ಗೊತ್ತಿಲ್ಲ. ಈ ಮಾತನ್ನು ಯಾರು ಹೇಳಿದ್ದು? ಈ ಮಾತನ್ನು ಹೇಳಿದ್ದು ವೀರ್ ಸಾವರ್ಕರ್ ತನ್ನ ಪುಸ್ತಕದಲ್ಲಿ. ಅವರು ಈ ಹಸುವಿನ ಬಗ್ಗೆ ಈಗ ಹೇಳಿದಾಗ ನಿಮಗೆ ಶಾಪ ತಗುಲುತ್ತೆ ಅಂತ ಹೇಳಿದರು ಜನಗಳು. ಅವ್ರು ಹೇಳಿದರು ಶಾಪ ನಿಮಗೆ ತಗುಲೋದು, ಯಾಕಂದರೆ ಈ ಪಾಪದ ಪ್ರಾಣಿಗೆ 33 ಕೋಟಿ ದೇವರನ್ನು ತುರುಕಿದಿರಲ್ಲ, ನಿಮಗೆ ಶಾಪ ತಗುಲುತ್ತೆ ಅಂಥೇಳಿ ಸಾವರ್ಕರ್ ಹೇಳಿದ್ದು. ಸಾವರ್ಕರ್ ಇವತ್ತು BJPಯ ಪಿತಾಮಹ. ರೈಟಿಸ್ಟ್ ಐಡಿಯಾಲಜಿ ಅಂತ ಏನಿದೆಯೋ ಅದಕ್ಕೆಲ್ಲ ಮೂಲ ಪ್ರತಿಪಾದಕರೇ ಸಾವರ್ಕರ್ ಮಾತನ್ನೇ ನೀವು ಕೇಳಿದರೆ ಇದನ್ನೆಲ್ಲ ಮಾಡ್ತಾ ಇರಲಿಲ್ಲ. ನೋಡಿ, ಹಸು ಅದರ 8-10 ಕರು ಹಾಕಿದ ಮೇಲೆ ಅದನ್ನು ಮಾರ್ತಕ್ಕಂಥ ಪದ್ಧತಿ, ಅದನ್ನು ತೆಗೆದರೆ ಹಸುವನ್ನು ನೀವು ಮಾರಾಟ ಮಾಡಬಾರ್ದು ಅಂತ ಕಾನೂನು ಮಾಡಿದರೆ ಏನಾಗ್ತದೆ? 2 ರೀತಿಯಲ್ಲಿ ಪರಿಣಾಮ ಬೀರ್ತಕ್ಕಂಥದ್ದು. ಒಂದು, ನೀವು 8 ಹಸು ಕರು ಹಾಕಿದ ಮೇಲೆ ಪ್ರತಿ ವರ್ಷ 1 ಕರು ಅಂತ ಇರುವಂಥದ್ದು, ಮಾರಿದ ಮೇಲೆ ಅದನ್ನು ಮಾರಾಟ ಮಾಡುವಂಥದ್ದು, ಮತ್ತೆ ಬೇರೆ ಹಸುವನ್ನು ತಂದು ಹಾಲನ್ನು ಕರೆಯುವಂಥದ್ದು ಹೈನುಗಾರಿಕೆಯಲ್ಲಿ ನಡೆದು ಬಂದಿರತಕ್ಕಂಥದ್ದು. ನೀವು ಹಸು ಮಾರಕ್ಕಾಗಲ್ಲ ಅಂದರೆ ರೈತರು ಏನು ಮಾಡ್ತಾರೆ? ಎಮ್ಮೆ ಸಾಕ್ತಾರೆ. ಉತ್ತರ ಪ್ರದೇಶ, ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರದಲ್ಲಿ ಈ ಕಾನೂನು ಬಂದಿದ್ದರಿಂದ 1912ರಿಂದ 1919 ಅನಿಮಲ್ ಸೆನ್ಸಸ್ ನೋಡಿದರೆ ನಿಮಗೆ
40 ಲಕ್ಷ ಹಸುಗಳನ್ನು ಎಮ್ಮೆ ರೀಪ್ಲೇಸ್ ಮಾಡ್ತು. ನೀವು ಹುಟ್ಟದೇ ಇದ್ದ ಹಾಗೆ ಮಾಡೋದು. ಈ ಕಾನೂನಿಂದ ಅದು ಹಸುಗಳನ್ನು ಹತ್ಯೆ ನಿಲ್ಲುತ್ತೆ ಅಂತಲ್ಲ, ಈ ಕಾನೂನಿನಿಂದ ಹಸುಗಳ ಹುಟ್ಟೇ ನಿಲ್ಲುತ್ತೆ. ಯಾಕಂದರೆ ಬೇಡಪ್ಪ ಇದ್ಯಾಕೆ ಬೇಕು, ಮಾರಕ್ಕಾಗಲ್ಲ. ಎಮ್ಮೆ ಮಾರಿದರೆ, ಎಮ್ಮೆ 8-10 ಕರು ಹಾಕಿಬಿಟ್ರೆ ಎಮ್ಮೆ ಮಾರ್ಬೋದು. ಹಾಗಾಗಿ ಏನು ಮಾಡಿದರು, ಈ 3 ರಾಜ್ಯದ ರೈತರು, ಮಹಾರಾಷ್ಟ್ರದಲ್ಲಿ 12% ಹಸು ಕಮ್ಮಿ ಆಯಿತು, ಎಮ್ಮೆ ಜಾಸ್ತಿ ಆಯಿತು. ಇದನ್ನು ಇನ್ನೊಂದು ಥರ ಹೇಳ್ಬೋದು, ಈ ಕಾನೂನನ್ನು ಎಮ್ಮೆ ವೃದ್ಧಿ ಮಾಡುವ ಕಾನೂನು ಅಂತ. ಹಸುವನ್ನು ಹತ್ತಿಕ್ಕಿ ನೀವು ಕೊಲ್ಲೋದು ಅಂದರೆ, ಯಾರೋ ಒಬ್ಬ ಒಂದು 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 ಪ್ರಾಣಿಯನ್ನು ನೀವು ಸಂಪೂರ್ಣವಾಗಿ ಹತ್ತಿಕ್ಕಬೇಕು ಅಂತ ಹೇಳಿದರೆ ಕೊಲ್ಲೋದು ಮಾತ್ರ ಅಲ್ಲ, ಹುಟ್ಟದೇ ಇರೋ ಹಾಗೆ ಮಾಡುವಂಥದ್ದು. ಯಾರೋ 3-4 ಜನ ಮಕ್ಕಳು ಆಟ ಆಡ್ತಾ ಇದ್ರಂತೆ. ಆಟ ಆಡ್ತಾ ಅವ್ರು ಹೇಳ್ತಾರೆ, ನಾವೊಂದು ಆಟ ಆಡ್ತೀವಿ, ಇದಕ್ಕೆ ನನ್ನ ಪಾತ್ರ ಇದು, ನನ್ನ ಪಾತ್ರ ಇದು ಅಂತ 4-5 ಜನ ಇದ್ದಿದ್ದು 4 ಜನ ಡಿಸೈಡ್ ಮಾಡ್ತಾರೆ. ಒಬ್ಬ ಚಿಕ್ಕ ಹುಡುಗ ಇರ್ತಾನೆ, ಆ ಹುಡುಗ ಬಂದು ಕೇಳ್ತಾನೆ ನನಗೇನು ಪಾತ್ರ ಅಂತ. ಆಗ ಇವ್ರು ಹೇಳಿದ್ರಂತೆ ನಿನಗೆ ಪಾತ್ರ ಇಲ್ಲ ಅಂತ. ಅವನು ಒಳಗೆ ಶುರು ಮಾಡ್ತಾನೆ. ಅಳುವಾಗ ಹೇಳಿದ್ದಂತೆ, ಆಯಿತು ನಿನಗೂ ಒಂದು ಪಾತ್ರ ಇದೆ, ಆದರೆ ನೀನಿನ್ನ ಹುಟ್ಟಿಲ್ಲ ಅಂತ. ಹುಟ್ಟಿಲ್ಲ, ನಿನಗೆ ಪಾತ್ರನೂ ಕೊಟ್ಟಂಗಾಯ್ತು, ಆದರೆ ನೀವು ಹುಟ್ಟಿಲ್ಲ, ಹಾಗಾಗಿ ನೀವು ಪಾತ್ರ ಮಾಡೋಂಗಿಲ್ಲ ಅಂತಾಯ್ತು. ಈಗ ಹಸುಗಳಿಗೆ ಆಗುವಂಥದ್ದು ಪರಿಸ್ಥಿತಿ ಅದು. ಹುಟ್ಟದೇ ಇದ್ದ ಹಾಗೆ ನೋಡಿಕೊಳ್ಳುವಂಥ ಪರಿಸ್ಥಿತಿ ಬರ್ತದೆ. ನಿಮಗೆ ಗೊತ್ತಿರ್ಬೋದು, ಇವತ್ತು ಎತ್ತುಗಳು ಅಥವಾ ಗೂಳಿ ಏನು ಇತ್ತೋ ಅದರ ಪ್ರಮಾಣ 18% ಬಂದಿದೆ ಹಸುಗಳಿಗೆ ಕಂಪೇರ್ ಮಾಡಿದರೆ. ಯಾಕೆ? ಹೂಡೋದಕ್ಕೆ, ಉಳುಮೆ ಮಾಡೋದಕ್ಕೆ ಟ್ರ್ಯಾಕ್ಟರ್ ಬಂತು, ಟಿಲ್ಲರ್ ಬಂತು. ಪಂಜಾಬ್ ಅಂತ ರಾಜ್ಯದಲ್ಲಿ ಎತ್ತು ಕಟ್ಟಿ ಹೂಳೋರನ್ನ ನೋಡೋದೇ ಕಷ್ಟ. ಹಾಗಾಗಿ ಗಂಡು ಕರು ಹುಟ್ಟಿದರೆ ಮೊದಲನೇ ದಿನ ಮಾರುವಂಥದ್ದು ಪದ್ಧತಿ ಆಯಿತು. ಈಗ BJP ಸರ್ಕಾರ ಬಹಳ ಕಟ್ಟ ಹಿಂದುತ್ವವಾದಿ ಅಂತ ಹೇಳ್ತಕ್ಕಂಥ ಮಂತ್ರಿಗಳೇ ಏನು ಹೇಳಿದ್ದಾರೆ, ಏನು ಹೊಸ ನಿಯಮ ತಂದಿದ್ದಾರೆ ಅಂದರೆ, ನೀವು ಹಸುಗಳಿಗೆ ವೀರ್ಯಾಣುವನ್ನು ಏನು ಕೊಡ್ತೀರಲ್ಲ, ಇಂಪ್ರಿಗ್ನೇಷನ್, ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಏನು ಮಾಡ್ತಾರೆ, ಹಸು ಗಬ್ಬಾಗೋದಕ್ಕೆ ವೀರ್ಯಾಣುವನ್ನು ಏನು ಅವರು ಡಾಕ್ಟ್ರಿಗೆ ವೈದ್ಯರು ಒಂದು ಕೊಡ್ತಾರೆ, ಆ ವೀರ್ಯಾಣುವನ್ನು ಒಂಚೂರು ಸಾರ್ಟಿಂಗ್ ಅಂತಾರೆ. ಸಾರ್ಟಿಂಗ್ ಅಂತ ಹೇಳಿದ್ರೆ ಸೆಕ್ಸ್ ಸಾರ್ಟೆಡ್ ಅಂತ. ಅದನ್ನೊಂಚೂರು ಸೆಂಟ್ರಿಫ್ಯೂಜಿಗೆ ಹಾಕಿ ತಿರುಗಿಸಿ ವೈಜ್ಞಾನಿಕವಾಗಿ ಒಂಚೂರು ಅದಕ್ಕೊಂದು ಟ್ರೀಟ್ಮೆಂಟ್ ಕೊಟ್ಟರೆ ಗಂಡು ಕರು ಹುಟ್ಟೋದೇ ಇಲ್ಲ. ಅದನ್ನು ತಂದಿದ್ದಾರೆ. ಅಲ್ಲ ಸ್ವಾಮಿ, ಗಂಡು ಕರು ಹುಟ್ಟದೇ ಇದ್ದ ಹಾಗೆ ನೀವು ವೈಜ್ಞಾನಿಕವಾಗಿ ತಂದಿದ್ದೀರಲ್ಲ, ಅದು ಪ್ರಾಣಿ ಹತ್ಯೆ ಅಲ್ವಾ? ಹುಟ್ಟದೆ ಹಾಗೆ ಮಾಡ್ತೀನಿ ಅನ್ನೋದು ಹತ್ಯೆ ಅಲ್ವಾ? ಹತ್ಯೆನೇ ಅದು. ಅದು ಭ್ರೂಣ ಹತ್ಯೆ. ಭ್ರೂಣದ ಒಳಗಡೆ ಫೀಟಸ್ಸು ಫಾರ್ಮ್ ಆಗದೆ ಇರೋ ಥರ ಅದಕ್ಕಿಂತ ಒಂದು ಹೆಜ್ಜೆ ಹೋಗಿ ವೀರ್ಯಾಣುವಲ್ಲೇ ಗಂಡನ್ನು ತೆಗೆಯುವಂಥದ್ದು. ಇದು ಪಾಪ ಅಲ್ವಾ? ನಿಮಗೆ ಪಾಪ ಪ್ರಜ್ಞೆ ಇಲ್ಲೆಲ್ಲ ಕಾಡಲ್ವಾ? ಹಾಗಾಗಿ ಕಾನೂನನ್ನು ಇವರು ತರುವಾಗ ಇದರಿಂದ ಏನಾಗ್ತದೆ ಅಂತ ಹೇಳಿದರೆ, ಕರ್ನಾಟಕದಲ್ಲೂ ಕೂಡ ರೈತರು ಹಸು ಬಿಡ್ತಾರೆ. ನಿಜವಾಗಿಯೂ ಹಸುವಿನ ಶತ್ರು ಈ ಕಾನೂನು. ನಿಜವಾಗಿಯೂ ಹಸುವಿಗೆ ಮಾರಕ ಆಗ್ತಕ್ಕಂಥದ್ದು ಈ ರೀತಿ ಕಾನೂನು ಮಾಡಿದಾಗ ಜನರು ಬೇರೆ ಥರ ವ್ಯವಹಾರ ಮಾಡ್ತಾರೆ. ಒಂದೊಂದು ಕಾನೂನು ಮೂಲಕ ಒಂದೊಂದು ರೀತಿಯಲ್ಲಿ ವ್ಯವಹಾರ ಆಗ್ತದೆ. ಒಂದು ಕಾನೂನಿಗೂ ಸಮಾಜದಲ್ಲಿ ಆಗು ಹೋಗುಗಳಿಗೂ ನೇರವಾಗಿ ಸಂಬಂಧ ಕಾಣಲ್ಲ. ಅದನ್ನು ಪರೋಕ್ಷವಾಗಿ, ಇಂಡೈರೆಕ್ಟ್ ಆಗಿ ಅದರ ಪ್ರಮಾಣ ಸಮಾಜದ ಮೇಲೆ, ಕೃಷಿಯ ಮೇಲೆ ನಾವು ವ್ಯವಹರಿಸುವ ರೀತಿಯಲ್ಲಿ ಪ್ರಮಾಣ ಬೀರ್ತದೆ. ಹಾಗಾಗಿ ಈ ಕಾನೂನಿಂದ ಒಂದೇ ಒಂದು ಪರಿಣಾಮ ಏನಾಗ್ತದೆ ಅಂತ ಹೇಳಿದರೆ, ಇದು ಹಸುವನ್ನು ಭ್ರೂಣದಲ್ಲೇ ಹತ್ಯೆ ಆಗ್ತಕ್ಕಂಥದ್ದು, ಅಥವಾ ಹಸು ಕರುವನ್ನು ತರೋದು ಬಿಟ್ಟು, ಕ್ಯಾಟಲ್ ಬಿಟ್ಟು ಎಮ್ಮೆ ಕಡೆ ವಾಲದಂತಾಗ್ತದೆ. ಒಂದು ರೀತಿಯಲ್ಲಿ ಈ ಕಾನೂನು ಯಮನ ವಾಹನಕ್ಕೆ ಹೆಚ್ಚು ಸಹಾಯ ಮಾಡ್ತದೆ. ಇದು ನಾವು ಗಮನಿಸಬೇಕಾಗಿರತಕ್ಕಂಥದ್ದು. ಇನ್ನೊಂದು ಬಹಳ ಮುಖ್ಯವಾಗಿ, ಇವತ್ತು ಮನುಷ್ಯನನ್ನು ಹೋಮೋ ಎಕನಾಮಿಕಸ್ ಅಂತಾರೆ. ಅಂತ ಹೇಳಿದರೆ ಆರ್ಥಿಕ ಜೀವಿ. ಎಲ್ಲಿ ಲೆವೆಲ್ಗೆ ನಾವು ಆರ್ಥಿಕವಾಗಿ ವರ್ತಿಸ್ತಾ ಇದ್ದೀವಿ ಅಂದರೆ ಪ್ರತಿಯೊಂದಕ್ಕೂ ಲೆಕ್ಕ ಹಾಕ್ತೀವಿ. ತಪ್ಪಲ್ಲ ಅದು. ಅದಕ್ಕೆ ಲಾಭ ಏನು ಬರ್ತದೆ, ನಷ್ಟ ಏನಾಗ್ತದೆ. ಇತ್ತೀಚೆಗೆ ಯಾರೋ
ನನ್ನ ಪರಿಚಯದವರೊಬ್ಬರು ಅವ್ರ ತಾಯಿಗೆ ಅವ್ರಿಗೆ ಮಗುಗೆ ಮಗನಿಗೆ ಕಿಡ್ನಿ ಫೇಲ್ ಆಗಿತ್ತು. ತಾಯಿಯನ್ನು ಕೇಳಿದರು. ತಾಯಿ ಹೇಳಿದರು, ನಾನು ಕಿಡ್ನಿ ಕೊಡ್ತೀನಿ, ಆದರೆ ನನ್ನ ಅಕೌಂಟಿಗೆ 15 ಲಕ್ಷ ಹಾಕಬೇಕು ಅಂದರು ಅವರು. ನಾನು ಯಾರು ಹೇಳಿದರು, ಅವಳು ಮಾಡಿದ ತಪ್ಪ ಏನು ಅಂತ. ಕೊನೆಗೆ ಹೇಳ್ತಾರೆ, ಇಲ್ಲಪ್ಪ ಆ ತಾಯಿ ಹೇಳಿದ್ಲಂತೆ, ಹೌದಪ್ಪ ನಾನು ಕೊಟ್ಟು ನಾಳೆ ನನ್ನನ್ನು ಯಾರು ನೋಡ್ಕೊಳ್ತಿದ್ರೆ ನಾನು ಏನು ಮಾಡಲಿ, ಮಾರ್ಕೊಂಡೆ ಅಂತಲ್ಲ. ಕೇಳ್ಬೋದು ನೀವು, ತಾಯಿ ಆದವಳು ಹೀಗೆ ಕೇಳ್ಬೋದಾ ಅಂತೆಲ್ಲ ಕೇಳ್ಬೋದು. ಆದರೆ ನಾನು ಹೇಳ್ತೀನಿ, ಆಕೆ ಕೆಲವು ಸತ್ಯಗಳನ್ನು ಕಂಡುಕೊಂಡಿದ್ಲು. ನನ್ನ ಪರಿಸ್ಥಿತಿ ಏನಾಗಬಹುದು ಅಂತ ಸತ್ಯವನ್ನು ಕಂಡುಕೊಂಡಿದ್ಲು. ಅವಳು ಸತ್ಯವಂತೇನೆ. ಹೌದಪ್ಪ ಕೊಡ್ತೀನಿ, ನನಗೆ ಯಾವ ಅಭ್ಯಂತರವೂ ಇಲ್ಲ, ಅದು ನನ್ನ ಅಕೌಂಟಿಗೆ ಇಷ್ಟು ದುಡ್ಡು ಹಾಕು ಅಂತ ಕೇಳಿದ್ಲಂತೆ. ನಾವು ಈ ಇಮೋಷನಲ್ ಏನೇನೋ ಮಾತಾಡೋದಿದೆ. ಕೆಲವು ಸರಿ ಎಮೋಷನ್ನು ಅದೆಲ್ಲ ಹೇಳೋದು ವೇದ ಅಂತ ತಿನ್ನೋದು ಬದನೆಕಾಯಿ ಅಂತ. ವ್ಯವಹಾರಕ್ಕೆ ಬರುವಂಥದ್ದೇ ಬೇರೆ ಇರ್ತದೆ. ಒಂದು ಹಸುವನ್ನು 8-9 ಕರು ಆದಮೇಲೆ ಲ್ಯಾಕ್ಟೇಷನ್ ಪೀರಿಯಡ್ ಅಂತ ಹೇಳುವಂಥದ್ದು ಕೊಡದೇ ಇದ್ದರೆ, ಇದಾಗಲೇ ಹೇಳ್ತಾ ಇದ್ರು, ದಿನಕ್ಕೆ ಲೆಕ್ಕ ಹಾಕಿರುವಂತೆ 100 ರೂಪಾಯಿ ಬೇಕು, ವರ್ಷಕ್ಕೆ 36,000 ರೂಪಾಯಿ ಬೇಕು. ಇಡೀ ದೇಶದಲ್ಲಿ 1.5 ಕೋಟಿ ಹಸುಗಳು ಈ ರೀತಿಯಾಗಿ ಗೊಡ್ಡ ಹಸುಗಳು ಆಗ್ತಕ್ಕಂಥದ್ದು ಈ ದೇಶದಲ್ಲಿ ಇರ್ತಕ್ಕಂಥದ್ದು. ಅವು ಗೊಡ್ಡ ಹಸುಗೆ 36,000 ರೂಪಾಯಿ ನೀವೇನಾದರೂ ಕೊಟ್ಟರೆ 54,000 ಕೋಟಿ ದುಡ್ಡು ಬೇಕು. ಈ 54,000 ಕೋಟಿ ರೈತರ ಜೇಬಿಗೆ ಹಾಕ್ತೀರಾ ನೀವು? ನೀವು ಪ್ರತಿ ಒಂದು ಹಸುವಿಗೆ ನೀವು 36,000 ರೂಪಾಯಿ ವರ್ಷಕ್ಕೆ ಹಾಕ್ತೀವಿ ಅಂತ ಹೇಳಿಯಪ್ಪ. ಈಗ ಹೆಂಗೆ MSP ಡಿಕ್ಲೇರ್ ಮಾಡ್ತೀವಿ ಅಂತ ಹೇಳಿದರೆ, ನೀವು ಹಸು ಮಾರೋಂಗಿಲ್ಲ, ಆದರೆ 36,000 ರೂಪಾಯಿನ ನಿನ್ನ ಅಕೌಂಟಿಗೆ ನಾನು ಹಾಕ್ತೀನಿ ಅಂತ ಹೇಳಿ. ನೀನು ಮಾರಲೂಬಾರ್ದು. ನೀನೇನು ತಿನ್ನಬೇಕು ಅಂತ ನಾನು ಹೇಳ್ತೀನಿ, ನೀನೇನು ನೀರು ಮಾಡಬೇಕು ಅಂತ ನಾನು ಡಿಸೈಡ್ ಮಾಡ್ತೀನಿ. ಅದು ಯಾರು ಹೇಳಿದ್ದ, ನೀನು ಎಷ್ಟಾರೋ ಕೈ ಬೀಸಪ್ಪ, ನಾನು ಮೂಗಿಗೆ ಮಾತ್ರ ಮುಟ್ಟಬಾರ್ದು ಅಂತ. ನೀನು ಬೀಸ್ಕೋ, ಎಷ್ಟಾರೋ ಬೀಸ್ಕೋ, ನಾನು ಮೂಗಿಗೆ ಮುಟ್ಟಬಾರ್ದು. ನಾನು ತಿನ್ನೋದನ್ನು ನೀನು ಡಿಸೈಡ್ ಮಾಡೋಕ್ಕೆ ಯಾರು? ನಮ್ಮಲ್ಲಿ ಏನಾಗಿದೆ, ಆಹಾರ ಪದ್ಧತಿಯಲ್ಲಿ ಸ್ಯಾನ್ಸ್ಕ್ರಿಟೈಸೇಷನ್ ಅಂತ MN ಶ್ರೀನಿವಾಸ್ ಹೇಳ್ತಿದ್ರು, ಸಂಸ್ಕೃತೀಕರಣ ಅಂತ. ಸಂಸ್ಕೃತೀಕರಣ ಅಂದ್ರೇನು? ನಾವು ವಾರಕ್ಕೆ 2 ದಿನ ಮಾಂಸ ತಿನ್ನಲ್ಲ, ಈಗ ಫುಲ್ ಬಿಟ್ಟೆ. ನಾನೀಗ ಈರುಳ್ಳಿ ತಿನ್ನಲ್ಲ, ಬೆಳ್ಳುಳ್ಳಿ ತಿನ್ನಲ್ಲ, ಅದು ಬಿಟ್ಟೆ, ಇದು ಬಿಟ್ಟೆ. ನಾ ಹೇಳಿದೆ ಪ್ರಾಣ ಬಿಡು, ಹೋಗ್ಲಿ ಆ ಕಡೆ. ಎಲ್ಲ ಬಿಟ್ಟು ಏನು ಮಾಡ್ತೀಯ? ಇದು ಪ್ಯೂರ್ ಅಂದರೆ ನಮ್ಮಲ್ಲಿ ಏನಾಗಿದೆ, ನಾವು ಬೆಳ್ಳುಳ್ಳಿನೂ ಮುಟ್ಟೋದಿಲ್ಲ. ನಮೀಗ ಇಸ್ಕಾನ್ ಅವರು ಊಟ ಕೊಡ್ತಾರೆ, ಈರುಳ್ಳಿ ಹಾಕಲ್ಲ, ಬೆಳ್ಳುಳ್ಳಿ ಹಾಕಲ್ಲ, ಪ್ಯೂರ್ ಅಂತ. ಪ್ಯೂರ್ ಅನ್ನೋದು, ಶುದ್ಧ ಅನ್ನೋದು ಶುದ್ಧ ಮೂರ್ಖತನ. ಭಾರತೀಯರು ಸಸ್ಯಾಹಾರಿಗಳಿಗೆ ವಿಟಮಿನ್ B12 ಬೇಕು. ವಿಟಮಿನ್ B12 ಹಾಲಲ್ಲಿ ಬರ್ತದೆ. ಹಾಲು ಆ ಪ್ರಮಾಣದಲ್ಲಿ ಕುಡಿದೇ ಇದ್ದರೆ ಭಾರತೀಯರಿಗೆ B12ನ ಕೊರತೆ ಇಲ್ಲ. ಯಾಕೆ ಅಂಥೇಳಿ ಒಂದು ಅಧ್ಯಯನ ಮಾಡಿದರು NIN ಅವರು, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನ್, ಹೈದರಾಬಾದ್ನವರು. ಆಗ ಅವರು ಏನು ಹೇಳಿದರು ಅಂದರೆ, ವೆಜಿಟೇರಿಯನ್ಗೆ ಈ ವಿಟಮಿನ್ B12ನ ಕೊರತೆ ಯಾಕಿಲ್ಲ ಅಂದರೆ, ಆಹಾರಕ್ಕೆ ಹುಳ ಹೊಡಿತದೆ, ಅಕ್ಕಿಗೆ ಭತ್ತಕ್ಕೆ ಹುಳ ಹೊಡಿಯಲ್ವಾ? ಹುಳ ಹೊಡಿತದೆ. ಹುಳನ ನಾವು ಕೊಲ್ತೀವಿ, ಗ್ಯಾಸ್ ಚೇಂಬರ್ಲಿಟ್ಟು ಇದು ಮಾಡ್ತಾರೆ, ಇಲ್ಲಾಂದರೆ ಬಿಸಿಲಿಗೆ ಇಡ್ತಾರೆ, ಹೋಗ್ತದೆ. ಹುಳ ಹೊಡೆದು ಹೋಗುವಾಗ ಒಂದು ಕೈಕಾಲು ಉದುರಿರ್ತವೆ. ಅದನ್ನು ತಿನ್ನೋದ್ರಿಂದ ಭಾರತೀಯ ಸಸ್ಯಾಹಾರಿಗಳಿಗೆ B12 ಡೆಫಿಷಿಯನ್ಸಿ ಇಲ್ಲ ಅಂತ ಹೇಳಿದರು. ಅಂದರೆ ಯಾರಾದರೂ ನಾನು ಪ್ಯೂರ್ ವೆಜಿಟೇರಿಯನ್ನು ಅಂದರೆ, ಇನ್ಸೆಕ್ಟ್ ಇನ್ಫೆಸ್ಟೇಷನ್ ಇಲ್ಲದೆ ಇರೋ ಯಾವುದಾದ್ರೂ ಧಾನ್ಯ ಇದೆಯಾ? ನಮ್ಮ ಮಲೆನಾಡು ಕಡೆ ಈ ಮೊನ್ನೆ ಒಂದು ವರದಿ ಬಂತು, ಕೊರೋನಾಕ್ಕೆ ಒಳ್ಳೆ ಮದ್ದು ಅಂತ. ಅದನ್ನೆಲ್ಲ ಫುಲ್ ನಂಬಾರ್ದು, ಆದರೂ ಸ್ವಲ್ಪ ಮಟ್ಟಿಗೆ ಸತ್ಯ. ಚಗಳಿ ಚಟ್ನಿ, ಚಗಳಿ ಗೊತ್ತಿರ್ಬೇಕು ನಿಮಗೆ, ಕೆಂಪಿರುವೆ. ಚಗಳಿ ಚಟ್ನಿ ಮಲೆನಾಡಲ್ಲಿ ಚಳಿಗಾಲ ಬಂತು ಅಂದರೆ ಚಗಳಿ ಚಟ್ನಿ ತಂದು ಚಟ್ನಿ ಮಾಡ್ತಾರೆ. ಅದರಲ್ಲೋದ್ರಲ್ಲಿ ಮೊಟ್ಟೆ ಇದ್ದರೆ ಇನ್ನೂ ಒಳ್ಳೆಯದು, ಒಳ್ಳೆ ಪ್ರೋಟೀನು. ಭಾರತೀಯರು 800 ಥರದ ಕೀಟ ಭಕ್ಷಣೆ ಮಾಡ್ತಾರೆ. ಯಾರು ಊಟದ ಬಗ್ಗೆ ನೀವು ಹೇಳ್ತಾ ಇದ್ದೀರಾ? ಯಾವ ಸಾತ್ವಿಕ ಆಹಾರ ಅಂತ ನೀವು ಹೇಳ್ತಾ ಇದ್ದೀರಾ? ಈ ಸಂಸ್ಕೃತೀಕರಣ ಇದೆಯಲ್ಲ, ನಮ್ಮ ದೇವ್ರನ್ನ ಬಿಡಬೇಕು, ನಮ್ಮ ಭಾಷೆ ಬಿಡಬೇಕು, ನಮ್ಮ ಬಟ್ಟೆ ಬಿಡಬೇಕು, ಎಲ್ಲ ತಿರುಪತಿಗೆ ಹೋಗಬೇಕು, ಎಲ್ಲರೂ ಸಾತ್ವಿಕ ಆಹಾರ, ಬಿಳಿ ಅನ್ನ ಸಕ್ಕರೆನೇ ತಿನ್ನಬೇಕು. ಸಾತ್ವಿಕ ಅನ್ನೋ ಆಹಾರ ನಿಜವಾಗಿಯೂ ಬಹಳ ಜಂಕ್ ಫುಡ್. ಅದು ಸಕ್ಕರೆ, ಬಿಳಿ ಅಕ್ಕಿ, ಬಿಳಿ ಅನ್ನ, ಇದನ್ನೆಲ್ಲ ನಾವು ಏನು ಈ ಸಾತ್ವಿಕ ಆಹಾರ ಭಾಳ ಪವಿತ್ರ ಭಾವನೆಯಿಂದ ನೋಡ್ತಾ ಇದ್ದೀವಲ್ಲ, ಬಿಳಿಯನ್ನು. ಅದಕ್ಕೆ ಹೇಳ್ತಾರೆ ನಾವು ಬಿಳಿಯ ಗುಲಾಮರು ಅಂತ, ವೈಟ್ ಸುಪ್ರಿಮೆಸಿ.
ಹಾಗಾಗಿ ಈ ಸಾತ್ವಿಕ, ಅವರು ಹೇಳೋ ಸಾತ್ವಿಕ ಸಾತ್ವಿಕ ಅಲ್ಲವೇ ಅಲ್ಲ. ಭಾರತದಲ್ಲಿ ಬೀಫ್ ತಿನ್ನುವಂಥ ಪಾಪ್ಯುಲೇಷನ್ ಎಷ್ಟಿದೆ? 42 ಕೋಟಿ ಇದೆ. 42 ಕೋಟಿ ಜನರ 14% ಮುಸ್ಲಿಮರು, 2.5% ಕ್ರಿಶ್ಚಿಯನ್ರು, ದಲಿತರು, SC ST ತಗೊಂಡ್ರೆ ನೀವು. ಆಮೇಲೆ ಕೇರಳದಲ್ಲಿ ಎಲ್ಲರೂ ತಿಂತಾರೆ. ಇದರೊಳಗಡೆ ಇನ್ನೊಂದು ಗಮನಿಸಬೇಕು, 40% ಬ್ರಾಹ್ಮಣರು ನಾನ್ ವೆಜಿಟೇರಿಯನ್ಸು. ನಿಮಗೆ ಬಂಗಾಳದಲ್ಲಿ ಬ್ರಾಹ್ಮಣರನ್ನು ಕೇಳಿ, ಮೀನು ತಿಂತಾರೆ. ಅವ್ರು ಏನು ಹೇಳ್ತಾರೆ ಮೀನಿಗೆ? ಇದು ನದಿಯಲ್ಲಿ ಬಿಡುವ ಫಲಪುಷ್ಪಗಳು ಅಂತ. ಎಂಥ ಐಡಿಯಾ ಮಾಡಿದ್ದಾರೆ. ನಮಗೆ ಬೇಕು ಅಂದ್ರೆ ಫಲಪುಷ್ಪಗಳು ಆಗ್ಬಿಡ್ತವೆ. ಈ ಥರ ಅವ್ರಿಗೆ ಬೇಕಾದ ದೋಷ ಇಲ್ಲದಾಗ ಮಾಡ್ಕೊಳ್ಳೋವಂಥದ್ದು ಇದೆಯಲ್ಲ, ಇದು ಹೇಗೆ ಸಾಧ್ಯ? ಹಾಗಾಗಿ ನಾವು ಈ ಕಾನೂನಿನಿಂದ ಏನಾಗ್ತದೆ ಅಂತ ಹೇಳಿದರೆ, ರೈತರಿಗೆ ಈ ಮಟ್ಟದಲ್ಲಿ ಸಮಸ್ಯೆ ಆಗ್ತದೆ, ಆರ್ಥಿಕವಾಗಿ ಸಮಸ್ಯೆ ಆಗ್ತದೆ. ಹಾಲು ಈ ದೇಶದಲ್ಲಿ ಇವತ್ತು ನಿಜವಾಗಿಯೂ ಭಾರತದ ರೈತರು ಜಗತ್ತಿನಲ್ಲಿ ನಂಬರ್ 1 ಹಾಲು ಉತ್ಪಾದನೆಯಲ್ಲಿ. 200 ಮಿಲಿಯನ್ ಟನ್ ಹಾಲು ಉತ್ಪಾದನೆ ಮಾಡಿದ್ದಾರೆ ಭಾರತ ರೈತರು. ಆಮೇಲೆ ಭಾರತದಲ್ಲಿ ಹೈನುಗಾರಿಕೆಯ ಕ್ರಾಂತಿ ಮಾಡಿದವನು ಯಾರು ಗೊತ್ತಾ? ಯಾವ ಈ ಹಸು ಪೂಜೆ ಮಾಡೋರಲ್ಲ, ದನ ತಿನ್ನೋ ಕ್ರಿಶ್ಚಿಯನ್. ಯಾರು? ಕುರಿಯನ್. ಕುರಿಯನ್ ಯಾರು? ಮಿಲ್ಕ್ ರೆವಲ್ಯೂಷನ್, ಆಪರೇಷನ್ ಫ್ಲಡ್ ಅಂತ ಈ ದೇಶದಲ್ಲಿ ಮಾಡಿದವನು ಕೇರಳದ ಕುರಿಯನ್. ಗುಜರಾತಿಗೆ ಹೋಗಿ ಆಪರೇಷನ್ ಫ್ಲಡ್ ಮಾಡಿದ. ಭಾಳ ದೊಡ್ಡ ಮಟ್ಟದಲ್ಲಿ ಕ್ರಾಂತಿ ಆಯಿತು. ಹಾಲನ್ನು ಇವತ್ತು 200 ಮಿಲಿಯನ್ ಟನ್ ಹಾಲು ಉತ್ಪಾದನೆಗೆ ಈ ದೇಶದಲ್ಲಿ ಅಂಥ ಒಂದು ಕ್ರಾಂತಿಯನ್ನು ಮಾಡೋದಕ್ಕೆ ಕಾರಣ ಅವನು. ಈ ಪೂಜೆ ಮಾಡೋರಲ್ಲ ನಮ್ಮಲ್ಲಿ. ಮತ್ತು ಯಾರು ಈ ಶಾಸ್ತ್ರಗಳನ್ನು ಓದಿ ನಾವು ಹಿಂದೆ ನಾವು ನಮಗೆ ಪೂಜೆ ಮಾಡುವಂಥದ್ದು ಅಂತೆಲ್ಲ ಹೇಳ್ತಾರಲ್ಲ, ಅನೇಕ ನಮ್ಮ ಅದು ಆಪಸ್ತಂಭ ಸ್ಮೃತಿ ಇರ್ಬೋದು, ಮನುಸ್ಮೃತಿ ಇರ್ಬೋದು, ಯಾಜ್ಞವಲ್ಕ್ಯ ಸ್ಮೃತಿ ಇರ್ಬೋದು, ಈ ಸ್ಮೃತಿಗಳಲ್ಲಿ ಅನೇಕ ಕಡೆ ಹಸುಗಳನ್ನು ವಧೆ ಮಾಡಬಾರ್ದು ಅಂತ ಹೇಳುವಾಗ ಒಂದು ಹೇಳಿದಾರಲ್ಲಿ, ವಧೆ ಮಾಡಬಾರ್ದು ಅದು ಬ್ರಾಹ್ಮಣರ ಹಸುವಾಗಿದ್ದರೆ ಅಂತ. ಎಂಥ ಐಡಿಯಾ ಮಾಡಿದ್ದಾರೆ ಇದು ಇರ್ತಕ್ಕಂಥದ್ದು. ಮತ್ತು ಪಿ ವಿ ಖಾಣೆ ಭಾರತದಲ್ಲಿ ಒಬ್ಬ ಸಂಸ್ಕೃತ ಪಂಡಿತನಿಗೆ ಭಾರತ ರತ್ನ ಕೊಟ್ಟಿರೋದು ಒಬ್ಬರೊಬ್ಬರಿಗೆ. ಸಂಸ್ಕೃತ ಆಳವಾಗಿ ಅಧ್ಯಯನ ಮಾಡಿ ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರ ಅಂಥೇಳಿ 5 ವಾಲ್ಯೂಮ್ ಪುಸ್ತಕ ನನ್ನ ಹತ್ರ ಇದೆ. ಅದು ಆ ಕಾಲದಲ್ಲಿ 18,000 ರೂಪಾಯಿ ಹಿಂದೂ ಧರ್ಮಶಾಸ್ತ್ರ. ಸರ್ ನಿಮ್ಗೆ ಗೊತ್ತಿರುತ್ತೆ. ಪಿ ವಿ ಖಾಣೆಗೆ ಭಾರತ ರತ್ನವನ್ನು ಕೊಟ್ಟಿದ್ದಾರೆ. ಪಿ ವಿ ಖಾಣೆ ಹಿಂದೂ ಧರ್ಮಶಾಸ್ತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ಭಾರತೀಯರು ಹಿಂದೆ ಗೆಸ್ಟ್ ಬಂದರೆ ಏನು ಮಧುಪರ್ಕ ಅಂತ ಮಾಡುವಂಥದ್ದು ಇರ್ಬೋದು, ಯಾವುದೇ ಒಬ್ಬ ಅತಿಥಿ ಬಂದರೆ ಅವರು ಒಳ್ಳೆ ಗೂಳಿಯನ್ನು ಹತ್ಯೆ ಮಾಡ್ತಿದ್ರು, ಭಾರತೀಯರು ತಿಂತಾಯಿದ್ರು. ಎಲ್ಲ ಯಜ್ಞಗಳಲ್ಲಿ ಊಟದಲ್ಲೂ ಕೂಡ ಅನೇಕ ರೆಫರೆನ್ಸ್ಗಳು. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಶೂಲಗಾಯಿ ಅಂತಾರೆ. ಶೂಲಗಾಯಿ ಅಂತ ಹೇಳಿದರೆ ಹಸುವಿನ ಮಾಂಸ, ಕರುವಿನ ಮಾಂಸ ತಿಂದರೆ ಗಂಡು ಮಕ್ಕಳು ಹುಟ್ಟುತ್ತವೆ ಅಂತ. ವೈಜ್ಞಾನಿಕ ಅಲ್ಲ, ಅದು ಇರೋದು ಹೌದಲ್ಲ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಶೂಲಗಾಯಿ ಅಂತ ಈ ರೆಫರೆನ್ಸ್ ಇರತಕ್ಕಂಥದ್ದು ಹೌದು. ಹಾಗಾಗಿ ನಾವು ಈ ಕಾನೂನಿನ ಈ ದೃಷ್ಟಿಕೋನದಲ್ಲಿ ನೋಡಿದರೆ, ಮತ್ತು ನಾವು ಇನ್ನೊಂದು ಗಮನಿಸೋಣ. ಹೌದು, ವೈಜ್ಞಾನಿಕವಾಗಿ ನಾವು ನೋಡೋದಾದರೆ ಸ್ಪರ್ಮ್ ಸಾರ್ಟಿಂಗ್ ಮಾಡಿ ಗಂಡು ಕರು ಹುಟ್ಟಿದ ಹಾಗೆ ಮಾಡಬೇಕಾ ಇವರು? ಆಮೇಲೆ ಸ್ಥಳೀಯ ಬ್ರೀಡ್ಗಳು ಏನಿದ್ದಾವೆ ಇಲ್ಲಿ, ನಿಜವಾಗಿಯೂ ಗೋರಕ್ಷಣೆ ಮಾಡಬೇಕು ಅಂದರೆ 28 ಸ್ಥಳೀಯ ತಳಿಗಳಿದ್ದಾವೆ. ಅದು ನಮ್ಮ ಕರ್ನಾಟಕದಲ್ಲಿ ಮಲ್ನಾಡು ಗಿಡ್ಡ, ಅಮೃತ ಮಹಲ್ಲು, ಅಥವಾ ಕಾಂಗೇಯಂ ಇರ್ಬೋದು, ಅಥವಾ ಪುಂಗನೂರು ಬುಲ್ ಅಂತ ಹೇಳ್ತೀವಿ, ಅಥವಾ ಒಂಗೋಲ್, ಭಾಳ ಶ್ರೇಷ್ಠವಾದ ತಳಿ ಒಂಗೋಲ್ ಅಂತ ಆಂಧ್ರದ್ದು. ಇಡೀ ಬ್ರೆಜಿಲ್ ದೇಶದ ಕೃಷಿ ಆ ಕ್ರಾಂತಿ ಆಗೋದಕ್ಕೆ ಕಾರಣ ಒಂಗೋಲ್ ಬುಲ್. ನಮ್ಮ ತಳಿಗಳನ್ನು ಮಾರ್ಕೊಂಡ್ವಿ. ಜರ್ಸಿ ಮತ್ತು HF ನಾವು ಇಂಪೋರ್ಟ್ ಮಾಡ್ಕೊಂಡ್ವಿ. ಇವತ್ತು 42-45 ಲೀಟ್ರ್ ಹಾಲು ಕೊಡುತ್ತೆ ಅಂದರೆ ಒಂಗೋಲ್ ಬ್ರೀಡಿನ ತಳಿಗಳು ಬ್ರೆಜಿಲ್ನಲ್ಲಿ ಅಷ್ಟು ಮಟ್ಟಕ್ಕೆ ಹೋದವು. 28 ಬ್ರೀಡ್ಗಳೇನಿದ್ದಾವೆ ಅದನ್ನು ಸಂರಕ್ಷಣೆ ಮಾಡಬೇಕು. ಸಂರಕ್ಷಣೆ ಮಾಡಬೇಕು ಅಂದರೆ ಮಾರಕ್ಕಾಗಲ್ಲ ಅಂತಲ್ಲ. ನಾವು ಹಾಲನ್ನು ಕುಡಿಯುವಾಗ ಇವತ್ತು ಮಲ್ನಾಡು ಗಿಡ್ಡದ ಹಾಲು, ಅಮೃತ ಮಹಲ ಹಾಲು, ಅಥವಾ ತಾರ್ಪಾರ್ಕರ್ ಹಾಲು, ಸಿಂಧಿ, ಗರ್ವಾಲು, ಅಥವಾ ತಾರ್ಪಾರ್ಕರ್ ಅಂತ ಒಂದು ಹಸು ಇದೆ ಉತ್ತರದಲ್ಲಿ. ಅದು ತಾರ್ಪಾರ್ಕರ್ ಅಂದರೆ ತಾರ್ ಮರುಭೂಮಿಯನ್ನು ದಾಟಿ ಹೋಗುತ್ತೆ ಅಂಥ ಶಕ್ತಿ ಇದೆ ಅದಕ್ಕೆ ಅಂತ. ಈ ಸ್ಥಳೀಯವಾದ ಬ್ರೀಡ್ಗಳನ್ನು ಉಳಿಸೋದಕ್ಕೆ ನೀವೇನು ಮಾಡಿದ್ದೀರಾ? ನೀವು ಸೆಕ್ಸ್ ಸಾರ್ಟಿಂಗ್ ಮಾಡೋದು, ಸ್ಪರ್ಮ್ಗಳನ್ನು ಬೇರೆ ಕಡೆ ದೇಶದಿಂದ, ಆಸ್ಟ್ರೇಲಿಯಾದಿಂದ ಸ್ಪರ್ಮ್ ತರ್ತೀವಿ.
ನಮಗೇನಾಗಿದೆ? ನಮ್ಮ ದೇಶದಲ್ಲಿ ಗುಳಿಗಳಿಲ್ವಾ? ಇದೆಲ್ಲ ವೈಜ್ಞಾನಿಕ ಅಂತೀರ. ಇತ್ತಿಂದ ಈ ಕಡೆ ಹೀಗೆ ಮಾಡ್ತಕ್ಕಂಥದ್ದು ಭಾರತೀಯ ರೈತರಿಗೆ, ಕೃಷಿಗೆ. ನೋಡಿ, ಕೃಷಿಯ ಒಟ್ಟು ಆರ್ಥಿಕ ವ್ಯವಸ್ಥೆ 28 ಲಕ್ಷ ಕೋಟಿ. 28 ಲಕ್ಷ ಕೋಟಿಯಲ್ಲಿ 5 ಲಕ್ಷ ಕೋಟಿ ಹೈನುಗಾರಿಕೆ. ಬಹಳ ದೊಡ್ಡ ಉದ್ಯಮ. ಕುಕ್ಕುಟು ನಮ್ಮಲ್ಲಿ 52 ಕೋಟಿ ಜಾನುವಾರುಗಳಿದ್ದಾವೆ. 72 ಕೋಟಿ ಕೋಳಿಗಳಿದ್ದಾವೆ. ಸಾಮಾನ್ಯ ಒಂದು ಮನೆಗೆ 2 ಕೋಳಿ ಇದೆ ನಮ್ಮಲ್ಲಿ. ಆದರೆ ಕೇಳೋ ಕೋಳಿ ಕೂಗಲ್ಲ. ನಾವು ಕೂಗೋ ಕೋಳಿ ಬೇಕು ಅಂತ ಹೇಳ್ಬಿಟ್ಟು. ನೋಡಿ, ಆಶ್ಚರ್ಯ ಆಗ್ಬೋದು. ಕಾನೂನು ತರುವಾಗ ಫ್ರಾನ್ಸ್ ದೇಶದಲ್ಲಿ ಒಂದು ದೊಡ್ಡ ರೆಸಾರ್ಟ್ ಮಾಡಿದರು ಒಂದು ಹಳ್ಳಿಯಲ್ಲಿ. ಆ ರೆಸಾರ್ಟ್ ಮಾಡಿ ಪಕ್ಕದಲ್ಲಿ ಒಂದು ಹಳ್ಳಿ ಅಜ್ಜಿ ಇತ್ತು. ಆ ಅಜ್ಜಿ ಮನೇಲಿ ಒಂದು ಹುಂಜ ಇತ್ತು. ಆ ಹುಂಜ ಬೆಳಗ್ಗೆ ಆದರೂ ಕೂಗ್ತಾ ಇತ್ತು. ಈ ರೆಸಾರ್ಟ್ನವರು ಕಂಪ್ಲೇಂಟ್ ಮಾಡಿದರು, ಕೋರ್ಟಿಗೆ ಹೋದರು. ಏನು, ಈ ಬೆಳಗ್ಗೆ ಕೋಳಿ ಕೂಗೋದ್ರಿಂದ ನಮಗೆ ಡಿಸ್ಟರ್ಬ್ ಆಗುತ್ತೆ, ಆ ಕೋಳಿ ಹಿಡಿದು ಸಾಯಿಸ್ಬೇಕು. ಕೋರ್ಟಿಗೆ ಹೋಯ್ತು. ಆ ಅಜ್ಜಿ ವಾದ ಮಾಡಿಲ್ಲ, ನಾನು ಕೋಳಿ ಬೇಯಿಸೋಳು, ನನ್ನ ಕೋಳಿ ಅದು, ನನ್ನ ಹುಂಜ ಅದು, ದಿನ ಕೂಗಿದ್ರೆ ನಾನು ಹೇಳೋದು, ನೀವು ಯಾರು ನೆನ್ನೆ ಮೊನ್ನೆ ಬಂದವರು ನಾನು ಕೋಳಿ ಕೊಲ್ಲಬೇಕು ಅನ್ನೋಕ್ಕೆ? ಅವಳು ಗೆದ್ಲು ಕಾನೂನಿನಲ್ಲಿ. ಈ ಥರ ನಿಮ್ಮ ಹಸುವನ್ನು, ನಿಮ್ಮ ಕೋಳಿಯನ್ನು ಕೂಗಬಾರ್ದು, ಮಾಡಬಾರ್ದು ಅಂತ ಕಾನೂನು ತರೋದು ಇದೆಯಲ್ಲ, ಅದ್ರ ವಿರುದ್ಧ ನೀವು ಧ್ವನಿ ಎದ್ದೇ ಇದ್ದರೆ ಬಹಳ ಮಾರಕವಾಗ್ತದೆ. 52 ಕೋಟಿ ಜಾನುವಾರುಗಳಿರೋದು, ಅದರಲ್ಲಿ 22 ಕೋಟಿ ಹಸುಗಳು ಇರ್ತಕ್ಕಂಥದ್ದು, 10 ಕೋಟಿ ಎಮ್ಮೆಗಳಿರ್ತಕ್ಕಂಥದ್ದು. ಈ ಕಾನೂನು ನಿಜವಾಗೂ ಇದಾದರೆ ಈ ಏನು 22 ಕೋಟಿ ಹಸುಗಳಿದಾವಲ್ಲ, ಅದು ಕಂಪ್ಲೀಟಾಗಿ ರೀಪ್ಲೇಸ್ ಆಗ್ತಾ ಹೋಗ್ತದೆ. ಎಲ್ಲ ರಾಜ್ಯಗಳಲ್ಲೂ ಇಲ್ಲ, ರೀಪ್ಲೇಸ್ ಆಗ್ತಾ ಹೋಗ್ತದೆ. ಎಮ್ಮೆ ಇದನ್ನು ರೀಪ್ಲೇಸ್ಮೆಂಟ್ ಮಾಡ್ತದೆ. ಇದು ನಮಗಾಗಿರ್ತಕ್ಕಂಥ ಇನ್ನೊಂದು ರೀತಿಯಲ್ಲಿ ಇದೇ ಸರ್ಕಾರ ಆರ್ಟಿಫಿಷಿಯಲ್ ಹಾಲನ್ನು ಮಾಡಬೇಕು ಅಂಥೇಳಿ ಉತ್ತೇಜನ ಮಾಡ್ತಾ ಇದೆ. ಸಿಂಗಪುರ ಸರ್ಕಾರ ಇತ್ತೀಚೆಗೆ ಕೃತಕವಾದ ಮಾಂಸವನ್ನು ಮಾಡೋಕ್ಕೆ ಶುರು ಮಾಡಿತು. ಹಾಗಾಗಿ ರೈತರು ಏನು ಮಾಡಬೇಕು? ನಮ್ಮ ದೇಶದಲ್ಲಿ ಸುಮಾರು 14.8 ರೈತ ಕುಟುಂಬಗಳು ಅಂತ ಹೇಳ್ತಕ್ಕಂಥದ್ದು. 14.8 ರೈತ ಕುಟುಂಬ, ಸುಮಾರು 12 ಕೋಟಿ ರೈತ ಕೃಷಿ ಕಾರ್ಮಿಕರು ಕುಟುಂಬಗಳು. ಇವೆರಡನ್ನು ತಗೊಂಡ್ರೆ ನಿಮಗೆ ದೇಶದ ಸುಮಾರು 70 ಭಾಗ ಆಗ್ತಕ್ಕಂಥದ್ದು. ಕೃಷಿ ಮೇಲೆ ಡಿಪೆಂಡೆನ್ಸು 50% ಅಂತ ಹೇಳ್ತಾರೆ ಆದಾಯದ ಮೂಲಕ. ಹೀಗಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಹೊಡೆತ ಆಗ್ತಕ್ಕಂಥದ್ದು. ನಾನು ಹೇಳಿದಾಗ 5 ಲಕ್ಷ ಕೋಟಿ ಏನಿದೆಯಲ್ಲ ಹೈನುಗಾರಿಕೆಯ ಕೃಷಿ, ಬಹಳ ದೊಡ್ಡ ಮಟ್ಟದಲ್ಲಿ. ಇದರ ಜೊತೆಗೆ 1 ಲಕ್ಷ ಕೋಟಿ ಲೆದರ್ ಇಂಡಸ್ಟ್ರಿ ಇದೆ. ಚರ್ಮದ ಕೆಲಸ ಮಾಡ್ತಕ್ಕಂಥದ್ದು. ಚರ್ಮಕ್ಕೆ ಏನು ಮಾಡಬೇಕು ಇವರು? ಹೀಗೆ ಅದೇ ಮಾಡಬಾರ್ದು ಅಂತ ಹೇಳಿದರೆ ಎಲ್ಲಿ ಇದು ಮಾಡಬೇಕು? ಏನು ಮಾಡ್ತಾರೆ ಇನ್ಮೇಲೆ ಗೊತ್ತಾ? ಜಾನುವಾರುಗಳನ್ನು ಗೋಶಾಲೆ ಕಟ್ಟೋದಕ್ಕೆ ಅದಕ್ಕೆ ಯಾರ ಸಂಬಂಧ ಇದೆ? ಸಂಘ ಪರಿವಾರದ ಯಾವ ರೀತಿ ಕನೆಕ್ಷನ್ ಇದೆ ಅಂತ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ಗೋಶಾಲೆಗಳನ್ನು ನೀವು ಹೋಗಿ ನೋಡಿದರೆ ನಿಜವಾಗಿಯೂ ನರಕ. ಅದು ಎಲ್ಲ ಕಡೆ ಅಲ್ಲ, ನಿಮ್ಗೆ ಗೊತ್ತಿದ್ದ ಹಾಗೆ ಎಲ್ಲ ಕಡೆ ಗೋಶಾಲೆಗಳನ್ನು ಆ ಮಟ್ಟದಲ್ಲಿ ಮಾಡ್ತಾ ಇಲ್ಲ. ಎಷ್ಟೋ ಮಠಗಳು ಗೋಶಾಲೆಗಳನ್ನು ಮಾಡ್ತಿದ್ದಾವೆ. ನೀವು ರೈತನ ಹಸುಗಳೊಂದಿಗೆ ನೀವು ಗೋಶಾಲೆ ಮಾಡಿ ನಾನು ಉದ್ಧಾರ ಮಾಡ್ತೀನಿ ಅನ್ನೋದು ಯಾಕೆ? ಅವನ ಆಸ್ತಿನ ಅವನಿಗೆ ಬಿಡಿಯಪ್ಪ. ನೀವು ಹೇಳ್ತಿದ್ದೀರಾ ಒಂದು ಕಡೆ ಕಾನೂನು ಮಾಡಿದ್ರೆ ನಿಮ್ಮದನ್ನು ನೀವು ಯಾರು ಬೇಕಾದರೂ ಮಾರ್ಬೋದು ಅಂತ. ಆಸ್ತಿ ವಿಚಾರಕ್ಕೆ ಬಂದಾಗ ನಿಮ್ಮದನ್ನು ಯಾರು ಬೇಕಾದ್ರೂ ಮಾರ್ಬೋದು ಅಂತೀರಾ. ಆದರೆ ಬೇರೆ ಇದು ಒಂದು ಆಸ್ತಿ ಅಲ್ವಾ, ಇದು ಒಂದು ಕ್ಯಾಪಿಟಲ್ ಗೂಡ್ಸ್ ಅಲ್ವಾ, ಇದನ್ನು ಹೇಗೆ ನೀವು ಮಾರೋಕ್ಕಾಗಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಎಲ್ಲ ದೃಷ್ಟಿಯಿಂದ ನೋಡಿದರೆ 5 ಲಕ್ಷ ಕೋಟಿ ಏನು ಹೈನುಗಾರಿಕಾ ಇಂಡಸ್ಟ್ರಿ ಇದೆ, ಇದನ್ನು ನೀವು ನಾಶ ಮಾಡಿದಾಗ ಆಗ್ತದೆ. ನೀವು ಏನಾದರೂ ವಧೆ ಮಾಡಬಾರ್ದು ಅಂತ ಹೇಳಿದರೆ 36,000 ರೂಪಾಯಿ ಅಕೌಂಟಿಗೆ ಹಾಕ್ತೀವಿ ಅಂತ ಹೇಳಿದರೆ ಆಗ ಈ ಕಾನೂನಿಗೆ ಸ್ವಲ್ಪ ಮಟ್ಟಿಗೆ ಹೌದಪ್ಪ ನಾವೇ ಹೊಡ್ಕೊಂಡು ಹೋಗ್ತೀವಿ, ನಾವೇ ಮಾಡ್ತೀವಿ. ಅವರು ಹೇಳ್ತಿದ್ರಲ್ಲ, ಉತ್ತರ ಪ್ರದೇಶದಲ್ಲಿ ಶಾಲೆಗಳನ್ನು ಮುಚ್ಚಿದರು ಹಸುಗಳು ಹೋಗಿ ನುಗ್ಗಿ. ಸ್ಟ್ರೇ ಕ್ಯಾಟಲ್ ಮೆನೇಸ್ ಅಂತ ಹೇಳ್ತಕ್ಕಂಥದ್ದು. ಅದರಲ್ಲಿ ಅವ್ರು ಹೇಳೋದು, ಉತ್ತರ ಪ್ರದೇಶ ಹೇಳೋದು ಅವು ನಮ್ಮವಲ್ಲ ದನ ಮಧ್ಯಪ್ರದೇಶದವು ಅಂತ. ರಾಜಸ್ಥಾನ ಕಡೆಯಿಂದ ಬರ್ತವೆ, ಇಲ್ಲಿಂದ ಆ ಕಡೆ ಬರ್ತವೆ ಅಂತ ಹೇಳ್ತಕ್ಕಂಥದ್ದು. ಇವತ್ತು ನಮ್ಗೆ ಗೊತ್ತಿದ್ದ ಹಾಗೆ ಸುಮಾರು 36,000 ಕೋಟಿ ಬೀಫ್ ಎಕ್ಸ್ಪೋರ್ಟ್ ಆಗ್ತಾ ಇತ್ತು ಈ ದೇಶದಲ್ಲಿ. ಅದು ಅಲ್ ಕಬೀರ್ ಇರ್ಬೋದು, ಹಿಂದ್ ಇರ್ಬೋದು, ಉತ್ತರ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು, ಬೇರೆ ಬೇರೆ ಇದ್ದಿರ್ತಕ್ಕಂಥದ್ದು. ನಾವು ಈಗ ಅದು ಸುಮಾರು 26,000 ಕೋಟಿಗಾಗಿದೆ. ಅದರೊಳಗಡೆ ಏನಾಯಿತು, ಉತ್ತರ ಕಡೆ ಎಕ್ಸ್ಪೋರ್ಟ್ ಮಾಡ್ತಿದ್ದವರು ತಮಿಳುನಾಡಿನ ಬಂದರಿನ ಮೂಲಕ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಬಂದರು ಶಿಫ್ಟ್ ಆಯಿತು, ಎಕ್ಸ್ಪೋರ್ಟ್ ಶಿಫ್ಟ್ ಆಗಿಲ್ಲ. ಆಮೇಲೆ ಕರ್ನಾಟಕಕ್ಕೊಂದು ಕಾನೂನು, ಗೋವಾಕ್ಕೊಂದು ಕಾನೂನು. ಗೋವಾದವರಿಗೆ ದನ ತಿನ್ನುವ ಅಭ್ಯಾಸ ಇದೆ, ಅಲ್ಲಿ BJP ಇದೆ ಇದ್ದರೂ ಕೂಡ ಅವರು ಬೇಕು ಅಂತ ಅವರು ಮಾಡ್ತಾರೆ. ಅವ್ರು ಏನು, ಅಲ್ಲಿ BJP ಬಣ್ಣ ಅಲ್ಲಿ ಬದಲಾಗುತ್ತಾ? ರೈಟಿಸ್ಟ್ ಐಡಿಯಾಲಜಿ ಅಲ್ಲಿ ಗೋವಾಕ್ಕೆ ಯಾಕೆ ಬದಲಾಗುತ್ತೆ?
ಮತ್ತು ಆಹಾರ ಪದ್ಧತಿ ವಿಷಯವಾಗಿ ಇದು ಶ್ರೇಷ್ಠ, ಇದು ಕನಿಷ್ಠ, ಇದು ಉಚ್ಚ ನೀಚ ಅಂತ ಹೇಳುವಂಥದ್ದು, ಇದು ಶೇಕ್ಸ್ಪಿಯರ್ ಹೇಳ್ತಾನೆ, ಇದು ಶ್ರೇಷ್ಠ ಕನಿಷ್ಠ ಸರಿ ತಪ್ಪು ಅಂತಕ್ಕಂಥದ್ದು ಮೆಂಟಲ್ ಸಿಕ್ನೆಸ್ ಅಂತ ಹೇಳೋಕ್ಕಾಗಲ್ಲ. ನಾಗಾಲ್ಯಾಂಡ್ನವರು ನಾಯಿ ತಿಂತಾರೆ, ಅವ್ರು ನಮ್ಮವ್ರು ಅಲ್ವಾ? ನೀವು ನಾಯಿ ತಿಂತೀರಾ, ನೀವು ಬೇರೆ ಅಂತ ಹೇಳೋಕ್ಕಾಗುತ್ತಾ? ಅವ್ರ ಅಭ್ಯಾಸ ಅದು, ಅವರ ಆಹಾರ ಅಭ್ಯಾಸ. ಹೀಗಾಗಿ ಅವರವರ ಆಹಾರ ಅಭ್ಯಾಸದಲ್ಲಿ ನಮಗೆ ಈ ಸ್ಯಾನ್ಸ್ಕ್ರಿಟೈಸೇಷನ್ ಥಿಯರಿಯ ವಿರುದ್ಧ ನಾವು ನಿಜವಾಗಿಯೂ ಮಾತಾಡಬೇಕಾಗ್ತದೆ. ಎಲ್ಲರೂ ಕೂಡ ಕೊನೆಗೆ ಎಲ್ಲ ಕೋಸಂಬರಿ ಪುಳಿಚಾರು ತಿಂದ್ರೇ ನಿಮಗೆ ಆರೋಗ್ಯ ಅಂತ. ಇನ್ನೊಂದು ನೋಡಿ, ನಾವು ಭಾರತೀಯರು ಇಷ್ಟೆಲ್ಲ ಸಾತ್ವಿಕ ಅಂದರೆ ಬದುಕೋದೇ 69 ವರ್ಷ, 72 ವರ್ಷ ಜಗತ್ತಿನ ಸರಾಸರಿ. ಯಾಕೆ ಬದುಕ್ತಾ ಇಲ್ಲ ಇಷ್ಟೆಲ್ಲ ಸಾತ್ವಿಕರಾಗಿದ್ದರೆ? 69 ವರ್ಷದಲ್ಲಿ 11 ವರ್ಷ ಕಾಯಿಲೆ, ಮಾರ್ಬಿಡಿಟಿ ಅಂತ ಹೇಳ್ತಾರೆ, ಮಾರ್ಬಿಡಿಟಿ ರೇಷಿಯೋ. ನಾವು ಇವತ್ತು ಇಷ್ಟು ಕೋಟಿ ಜನ ಇದ್ದರೆ ನಾವು 42% ಮಾತ್ರ ವರ್ಕ್ ಪಾರ್ಟಿಸಿಪೇಷನ್ ಇರುವಂಥದ್ದು, ಲೇಬರ್ ಪಾರ್ಟಿಸಿಪೇಷನ್ ಅಂತ ಹೇಳ್ತೀವಿ. ಹೀಗಾಗಿ ಯಾವ ದೃಷ್ಟಿಯಿಂದ, ಪೌಷ್ಟಿಕ ಆಹಾರ ದೃಷ್ಟಿಯಿಂದ ನೋಡಿ. ಮತ್ತು ಆಹಾರ ಅಂತಕ್ಕಂಥದ್ದು ಕೇವಲ ಯಾವುದೋ ರಿಲಿಜಿಯಸ್ ಅಲ್ಲ, ಅದು ಕೆಮಿಕಲ್, ಅದು ಸೈಕಲಾಜಿಕಲ್ಲು, ಅದು ಫಿಸಿಯೋಲಾಜಿಕಲ್ಲು, ಎಲ್ಲ ರೀತಿಯಿಂದ. ಎಷ್ಟೋ ಜನರಿಗೆ ದನ, ಅದರಲ್ಲೂ ಸತ್ತ ದನ, ಧರ್ಮದ ಪ್ರೋಟೀನ್ ಅರ್ಥ ಆಗಲ್ಲ ಕೆಲವರಿಗಿದು. ಒಬ್ಬರು ಅಧ್ಯಯನ ಮಾಡಿ ಹೇಳ್ತಾರೆ, ಬಡವರು ಭಾರತದಲ್ಲಿ ಫ್ರೀ ಪ್ರೋಟೀನ್ ಸಿಗುವಂಥ ಕಾಲ ಇದೆ ನಮ್ಮಲ್ಲಿ ಇವತ್ತಿಗೂ. ಅದು ಮೀನು ಹಿಡಿಯೋರು ಇರ್ಬೋದು, ಏಡಿ ಹಿಡಿಯೋರು ಇರ್ಬೋದು, ಕೊರೆ ಮೀನು ಹಿಡಿಯೋರು ಇರ್ಬೋದು ಮಲೆನಾಡು ಕಡೆ, ಅಥವಾ ಚಗಳಿ ಚಟ್ನಿ ತಿನ್ನುವಂಥವ್ರು ಇರ್ಬೋದು. ಇದೆಲ್ಲ ಅವ್ರ ಲೇಬರ್ಗೆ ಫ್ರೀಯಾಗಿ ಸಿಕ್ಕುವ ಪ್ರೋಟೀನ್ ಮತ್ತು ಫ್ಯಾಟ್. ಎಲ್ಲ ದುಡ್ಡು ಕೊಟ್ಟೇ ತಗೊಳ್ತಾರೆ ಅಂತಲ್ಲ. ಮತ್ತು ನಮ್ಮಲ್ಲಿ ಹೆಂಗಿದೆ ಅಂತ ಹೇಳಿದರೆ, ನಮ್ಮಲ್ಲಿ ಸುಸ್ಥಿರ ಕೃಷಿ ಅನ್ನುವಾಗ ಹೇಳ್ತೀವಿ ನಾವು. ಅಂಥೇಳಿದರೆ ಚಿಕನ್ನು ಮನೆ ಹಿಂದ್ಗಡೆ ಇರ್ತದೆ, ಕಿಚನ್ನಿಗೆ ಬರ್ತದೆ, ಕಿಚನ್ ವೇಸ್ಟು ಚಿಕನ್ನಿಗೆ ಹೋಗ್ತದೆ, ಚಿಕನ್ ಮತ್ತೆ ಕಿಚನ್ನಿಗೆ ಬರ್ತದೆ ಅಂತ. ಇದು ಭಾಳ ಸುಸ್ಥಿರವಾದ ಕೃಷಿ. ಅದಕ್ಕೇನು 1 ಕೋಟಿ ಕಟ್ಟಿ ಮನೆ ಕಟ್ಟಲ್ಲ, ಏನೂ ಮಾಡಲ್ಲ. ಹೀಗಾಗಿ ಇದನ್ನು ಈ ಎಲ್ಲ ದೃಷ್ಟಿಕೋನದಿಂದ ನಾನು ಟೈಮ್ ತೊಗೊಂಡಿದ್ದೀನಿ ಅಂತ ಅನಿಸುತ್ತೆ. ನನಗನ್ಸುತ್ತೆ ಇದನ್ನು ಬರೀ ಭಾವನಾತ್ಮಕವಾಗಿ ನೋಡಬೇಡಿ, ಆರ್ಥಿಕವಾಗಿ ನೋಡಿ. ರೈತರನ್ನು ಭಾವನಾತ್ಮಕವಾಗಿ ಮೋಸ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ, ದೇವರ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ. ನಮ್ಮ ಭಾರತೀಯ ತತ್ವಶಾಸ್ತ್ರ ನಾನು ಚೆನ್ನಾಗಿ ಓದಿದ್ದೀನಿ. ಭಾರತೀಯ ತತ್ವಶಾಸ್ತ್ರದಲ್ಲಿ ಶಂಕರಾಚಾರ್ಯರು ಒಂದು ಕಡೆ ಹೇಳ್ತಾರೆ, ಯಾರಿಗೆ ಜ್ಞಾನದ ಅರಿವಾಗಿದೆಯೋ ಅವನಿಗೆ ದೇವರ ಕಾಟವಿಲ್ಲ ಅಂತ. ಇದು ಭಾರತೀಯ ತತ್ವಶಾಸ್ತ್ರ. ಅಲ್ಲಮ ಪ್ರಭುಗಳನ್ನು ಓದಿದರೆ ನಿಮಗೆ ಅವರು ಈ ವೇದವೆಂಬುದು ಏನೋ ಇದು ತರ್ಕವೆಂಬುದು ತಗರ ಹೊರಟೆ ಅಂತ ಹೇಳ್ತಾರೆ. ಒಂದು ಮಾತು ಹೇಳ್ತಾರೆ ಅಲ್ಲಮ. ಒಂದು ಕಡೆ ಹೇಳ್ತಾನೆ, ಮದ್ಯ ಮಾಂಸವ ಮುಟ್ಟವೆಂಬಿರಿ, ಮದ್ಯ ಮಾಂಸವಲ್ಲವೇನು ಸಂಸಾರ ಸಂಘ. ಆಯ್ತಾ? ನೀವು ಅದನ್ನು ಮುಟ್ಟಲ್ಲ ಇದನ್ನು ಮುಟ್ಟಲ್ಲ ಅಂತ ಹೇಳ್ತೀರಲ್ಲ, ಸುಳ್ಳು ಹೇಳ್ತೀರಲ್ಲ, ಇದು ಮಾಡ್ತೀರಲ್ಲ, ಇದಲ್ವಾ ನಿಮ್ಮದು ಪಾಪ ಕಾರ್ಯ ಅಂತ ಹೇಳ್ತಕ್ಕಂಥದ್ದು. ಹಾಗಾಗಿ ಈ ಶ್ರೇಷ್ಠ ಕನಿಷ್ಠ ನುಚ್ಚ ಅಂತಕ್ಕಂಥದ್ದೆಲ್ಲ ಬಿಟ್ಟು ಆರ್ಥಿಕ ದೃಷ್ಟಿಯಿಂದ, ಪೌಷ್ಟಿಕಾಂಶದ ದೃಷ್ಟಿಯಿಂದ ಮತ್ತು ಪರಿಸರದ ದೃಷ್ಟಿಯಿಂದ, ಮತ್ತು ಒಂದು ಸ್ಪೀಶೀಸನ್ನು, ಒಂದು ಹಸುವನ್ನೇ ಎಮ್ಮೆ ರೀಪ್ಲೇಸ್ ಮಾಡುವಂಥ ಕಾನೂನು ಬಂದಿದೆಯಲ್ಲ, ಅದ್ರ ವಿರುದ್ಧವಾಗಿ ಪ್ರಜಾಪ್ರಭುತ್ವ ಅಂತ ಹೇಳಿದರೆ ವೋಟ್ ಕೊಡೋದು ಮಾತ್ರ ಅಲ್ಲ, ಎಲೆಕ್ಟೋಕ್ರಸಿ ಈಸ್ ನಾಟ್ ಡೆಮಾಕ್ರಸಿ ಅಂತಾರೆ. ಎಲೆಕ್ಷನ್ ಬಗ್ಗೆ ಹೇಳ್ತಾರೆ ಈಗ, ಫೂಲಿಂಗ್ 3% ಪೀಪಲ್ ಫಾರ್ 3 ವೀಕ್ಸ್ ಅಂತ. 3% ಜನನ 3 ವಾರ ಬುಟ್ಟಾಲ್ಡರ್ ಮಾಡಿದರೆ ಎಲೆಕ್ಷನಲ್ಲಿ ಗೆಲ್ತೀವಿ. ಎಲೆಕ್ಷನಲ್ಲಿ ಗೆದ್ದ ತಕ್ಷಣ ಏನೇನೋ ಮಾಡಿಬಿಡ್ಬೋದಾ? ಪಬ್ಲಿಕ್ ಪಾರ್ಟಿಸಿಪೇಷನ್ ಏನಿದೆ, ಸಿವಿಕ್ ಸೊಸೈಟಿಯ ಧ್ವನಿಯೇ ಇವತ್ತು ಹತ್ತಿಕ್ತಾ ಇದ್ದೀವಲ್ಲ, ಸಿವಿಕ್ ಸೊಸೈಟಿ ಯಾವ ಮಟ್ಟದಲ್ಲಿ ಕೆಲಸ ಮಾಡಬೇಕು, ಇಷ್ಟೆಲ್ಲ ಇರೋದರಿಂದ ಈ ಕಾನೂನನ್ನು ನಾನಂತೂ ಎಲ್ಲ ದೃಷ್ಟಿಯಿಂದಲೂ ಇದನ್ನು ವಿರೋಧಿಸಬೇಕು, ಇದರ ವಿರುದ್ಧ ನಾವು ಧ್ವನಿ ಎತ್ತಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.